ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಳಯರಾಜ ಸರ್ ಅವರ ಸಂಗೀತ ನಿರ್ದೇಶನ, ಚಿತ್ರಮ್ಮ ಅವರ ಕೋಗಿಲೆಯಂತಹ ಧ್ವನಿ, ನಮ್ಮೂರ ಮಂದಾರ ಹೂವೆ ಚಿತ್ರದ ಗೆಲುವಿಗೆ ಈ ಗೀತೆಗಳು ಕೂಡ ಬಹಳ ದೊಡ್ಡ ಕಾರಣ ಅಂತ ಹೇಳ್ಬೋದು. ಮ್ಯೂಸಿಕ್ ಗೆ ಚಾಲೆಂಜ್ ಮಾಡೋ ರೀತಿ ಮ್ಯೂಸಿಕ್ ಮಾಡೋರಂತ ಇಳಯರಾಜ ಸರ್ಗೆ ಈ ವೇದಿಕೆ ಕಡೆಯಿಂದ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಬರಲೇಬೇಕು. ಆ ಮ್ಯೂಸಿಕಲ್ ಮಾಸ್ಟ್ರು, ದಟ್ ಲೆಜೆಂಡ್ ಇಳಯರಾಜ ಸರ್. ಇಳಯರಾಜ ಸರ್ ಪದ್ಮಭೂಷಣ, ಪದ್ಮವಿಭೂಷಣ, ಸಂಗೀತ ಜ್ಞಾನಿ, ಸಂಗೀತ ಸಾಮ್ರಾಟ, ಸಂಗೀತ ಲೋಕದ ರಾಜ ಅಂತಾನೆ ಕರೆಸ್ಕೊಳ್ಳುವಂತ ನಮ್ಮೆಲ್ಲರ ಪ್ರೀತಿಯ ಇಳಯರಾಜ ಸರ್. ಇಳಯರಾಜ ಅವರ ಸಂಗೀತವನ್ನ ಕೇಳಿ ನಾವು ಬೆರಗಾಗ್ತೀವಿ, ಇಳಯರಾಜ ಅವ್ರನ್ನ ನೋಡಿ ಸಂಗೀತವೇ ಬೆರಗಾಗುತ್ತೆ ಅಷ್ಟೇ. ನೋಡಿ, ಈ ರೀತಿಯಾದ ಕ್ಲಿಷ್ಟವಾದ ಹಾಡುಗಳನ್ನ ನುಡಿಸ್ಲಿಕ್ಕೆ ಈ ರೀತಿ ಬ್ಯಾಂಡ್ ಇದ್ದಾರೆ. ಈ ರೀತಿ ಕ್ಲಿಷ್ಟವಾದ ಹಾಡುಗಳನ್ನ ಸರಳವಾಗಿ ಹಾಡುವ ಪ್ರತಿಭೆಗಳು ಕರ್ನಾಟಕದಲ್ಲಿ ಇದ್ದಾರೆ. ಅದೇ ಸರಿಗಮಪ. ಯಾವ್ದಾದ್ರು ಒಂದ್ ಸೀಸನ್ ಅಲ್ಲಾದ್ರೂ ಸರಿಗಮಪದಲ್ಲಿ ಅವರು ಬರೋ ತರ ಆಗ್ಲಿ ಅಂತ ನಾವು ಇವತ್ತೇ ಮ್ಯಾನಿಫೆಸ್ಟ್ ಮಾಡೋಣ. ಅಂತ ಒಂದು ಸೌಭಾಗ್ಯ ನಮಗ್ ಸಿಗ್ಲಿ ಅಂತ ನಾವು ಆಶಿಸೋಣ. ಥ್ಯಾಂಕ್ ಯು ಸುದೀಕ್ಷಾ ಫಾರ್ ಬ್ರಿಂಗಿಂಗ್ ದಿಸ್ ವಂಡರ್ಫುಲ್ ಮೆಮೊರಿ. ಬ್ರಿಲಿಯಂಟ್ ಸಿಂಗಿಂಗ್ ಅಮ್ಮ. ಇದನ್ನ ಅರ್ಥ ಮಾಡ್ಕೊಂಡು ನಿಮ್ ಮೆಂಟರ್ ಅನುರಾಧ ಭಟ್ ಅವರ ಸಹಾಯ ಇಲ್ಲದೆ ಖಂಡಿತವಲ್ಲೂ ಈ ಸಾಂಗು ಬಹಳ ಕಷ್ಟ. ಈ ಲೆವೆಲ್ ಆಫ್ ಔಟ್ಪುಟ್ ಕೊಡೋದಕ್ಕೆ ಯು ಸಾಂಗ್ ಸೋ ಬ್ರಿಲಿಯಂಟ್ ಅಮ್ಮ. ರಾಜಾ ಸರ್ಗೆ ನಾನು ಹಾಡಿದ ಫಸ್ಟ್ ರೆಕಾರ್ಡಿಂಗ್ ಚೀನಿಕಮ್ ಅನ್ನೋ ಒಂದು ಸಿನಿಮಾಗೆ. ಈ ಪೀಸ್ ಆಫ್ ಇನ್ಫಾರ್ಮೇಶನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಐ ಆಮ್ ಶೋರ್ ಆಲ್ ಸಿಂಗರ್ಸ್ ವಿಲ್ ಲೈಕ್ ದಿಸ್ ಇನ್ಫಾರ್ಮೇಶನ್. ಫಸ್ಟ್ ಆಫ್ ಆಲ್ ನನಗೆ ಒಂದು ಫೋನ್ ಬಂದಿತ್ತು, ಚಿತ್ರದ ಡೈರೆಕ್ಟರ್ ಬಾಲ್ಕಿ ಅನ್ಬಿಟ್ಟು ನನ್ನ ಹಳೆ ಸ್ನೇಹಿತರು. ಅವ್ರು ಫೋನ್ ಮಾಡಿ, ರಾಜಾ ಸರ್ ಜೊತೆ ನಾಳೆ ರೆಕಾರ್ಡ್ ಮಾಡ್ತಾ ಇದೀವಿ, ಐ ವಾಂಟ್ ಯು ಟು ಸಿಂಗ್, ಬಟ್ ಒಂದ್ಸತಿ ರಾಜಾ ಸರ್ ಹತ್ರ ಮಾತಾಡು ಅಂದ್ರು. ನನ್ನ ಫಸ್ಟ್ ರೆಕಾರ್ಡಿಂಗು ನನಗೆ ಭಯ, ಏನ್ ಹೇಳಿದ್ಲೆ ಗೊತ್ತಿಲ್ಲ. ಅವರು ಹಲೋ ಅಂದ್ರು ಆ ಕಡೆಯಿಂದ ರಾಜಾ ಸರ್, ನಾನು ಈ ಕಡೆಯಿಂದ ಹಲೋ ಅಂದೆ ಅಷ್ಟೇ. ಟುಮಾರೋ 11 o'clock ಯಶ್ರಾಜ್ ಸ್ಟುಡಿಯೋ ಬಾಂಬೆ ಅಂದ್ರು ಅಷ್ಟೇ. ನಾನು ರೆಕಾರ್ಡಿಂಗ್ ಹೋದೆ. ಅವರ ಕ್ಲೋಸ್ ಅಸೋಸಿಯೇಟ್ ಏನಿದ್ರು ಅವ್ರು ನನಗೆ ಹೇಳಿದ್ರು, ನೆನ್ನೆ ಬರೀ ಒಂದು ಹಲೋ ಅಂತ ಹೇಳ್ಬಿಟ್ಟು ನೀನು ಕರೆದ್ಬಿಟ್ರು ಅಂತ. ನಾನದೇ ನಾನು ಅದೇ ಯೋಚಿಸ್ತಿದ್ದೆ, ಹಾಡಕ್ಕೆ ಕೇಳಿಲ್ಲ ಏನೂ ಇಲ್ಲ, ಹಲೋ ಅಂದ್ಬಿಟ್ಟು. ಅವ್ರಿಗೊಂದು ಹಲೋನಲ್ಲೇ ಗೊತ್ತಾಗ್ಬಿಡುತ್ತೆ ಒಬ್ಬ ಎಷ್ಟು ಹಾಡಬಲ್ಲ ಏನು ಮಾಡಬಲ್ಲ ಅನ್ನೋದು. ಅದಕ್ಕೆ ಅವ್ರು ಹಲೋ ಕೇಳ್ತಾರೆ, ಅದಾದ್ಮೇಲೆ ಅವ್ರು ಡಿಸೈಡ್ ಮಾಡ್ಬಿಡ್ತಾರೆ ಅಂದ್ರೆ ಅದು ಅವ್ರ ಜೀನಿಯಸ್. ಅದಾದ್ಮೇಲೆ ನನಗೆ ಸಾಂಗ್ ಕೊಟ್ರು, ಕೇಳಿಸಿದ್ರು, ಚೀನಿ ಕಮ್ ಹೇ ಥೋಡಿ ಥೋಡಿ. ಆ ಹಾಡು ನಾನು ಹಾಡಬೇಕಿತ್ತು. ಆ ಹಾಡು ಕೇಳಿಸಿದ್ರು, ದಿಸ್ ಇಸ್ ದ ಸಾಂಗ್. ನಾನಂದೆ, ಯಾಕೆಂದ್ರೆ ಅದು ತಮಿಳ್ ವರ್ಷನ್ ಬಹಳ ಫೇಮಸ್. ಮಂಡ್ರಂ ಬಂದ ತೆಂಡ್ರಲುக்கு ಮಂಜಂ ವರ ನೆಂಜಮಿಲ್ಲೆಯೋ ಅನ್ಬೇ ಎನ್ನನ್ಬೇ ಅಂತ. ನಾನಂದೆ, ಸರ್ ಆ ಟ್ಯೂನು ನನಗೆ ಗೊತ್ತು ಸರ್, ನಾನು ಭಾಳ ಕೇಳಿದ್ದೀನಿ, ನನಗೆ ಅದು ಚೆನ್ನಾಗಿ ಗೊತ್ತು ಆ ಟ್ಯೂನು ಅಂದೆ.
ಅವ್ರಂದ್ರು ನಿನಗೆ ಬಹಳ ವರ್ಷಗಳಿಂದ ಗೊತ್ತಿರೋ ಸಾಂಗ್ ತರ ಹಾಡಬೇಡ, ಇವತ್ತು ಕಲ್ತಿರೋ ಸಾಂಗ್ ತರ ಹಾಡು ಅಂದ್ರೆ. ಹಾಗಾಗಿ ರಾಜಾ ಸರ್ ಜೊತೆ ಪ್ರತಿಯೊಂದು ಗಳಿಗೆನೂ ಒಂದು ಪಾಠ ಮೇಡಮ್. ಅಂಡ್ ಎಸ್, ಇಟ್ಸ್ ಟ್ರೂಲಿ ಪ್ರಿವಿಲೇಜ್ that we are living in the times that he is blessing us with his music. Thank you. What a lovely day, what a lovely moment. ಒಂದು ಚಿಕ್ಕ ಟ್ರಿವಿಯಾ ಏನು ಅಂದರೆ, ನನ್ನ ಸೌಭಾಗ್ಯ ಇಡೀ ಆಲ್ಬಮ್ ವಾಯ್ಸ್ ಮಿಕ್ಸಿಂಗ್ ಆಗಬೇಕಾದ್ರೆ ನಾನು ಚಿತ್ರಮ್ಮ ಹಾಡಬೇಕಾದ್ರೆ ಅಲ್ಲೇ ಸ್ಟುಡಿಯೋದಲ್ಲಿದ್ದೆ. ಈವನ್ ವಿತೌಟ್ ಪ್ಲೇಯಿಂಗ್ ದ ನೋಟ್ಸ್ ಹಿ ರೈಟ್ಸ್ ದ ನೊಟೇಷನ್ಸ್. ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕಾದ್ರೆ ಅವರು ಕೂತು ವಿತೌಟ್ ಈವನ್ ಪ್ಲೇಯಿಂಗ್ ದ ಕೀಬೋರ್ಡ್ ಆರ್ ದ ಹಾರ್ಮೋನಿಯಂ ಇಡೀ ಸ್ಕೋರ್ ಅನ್ನ ಒಂದು ನೋಟ್ ನುಡಿಸ್ದೆ ಹಾಗೆ ಬರೆಯುವಂತ ಒನ್ ಆಫ್ ದಿ ಓನ್ಲಿ ಮ್ಯೂಸಿಷಿಯನ್ಸ್. ಒಂದು ಜೋರಾದ ಚಪ್ಪಾಳ ಇದೆ ಅವ್ರಿಗೆ, ಬರಲೇಬೇಕು. ಇಲ್ಲಿ ಈ ಬೇಸ್ ನೋಟ್ಸ್ ಇವರೇನು ನುಡಿಸಿದ್ರು, ಆಮೇಲೆ ಕೀಬೋರ್ಡ್ ಅಲ್ಲಿ ಬೇಸ್ ನೋಟ್ಸ್ ಆಗಿರ್ಬೋದು ಅಥವಾ ವೈಲನ್ ನೋಟ್ಸ್ ಆಗಿರ್ಬೋದು, ಫ್ಲೂಟ್ ಇದು ಹೇಳ್ತಾರೆ ಅವರು. ವಿಲ್ ಜಸ್ಟ್ ರೈಟ್ ಇಟ್ ವಿತೌಟ್ ಈವನ್ ಸೌಂಡಿಂಗ್. ಅದು ಸೌಂಡ್ ಈಚೆನೆ ಬರಲ್ಲ, ಹಮ್ ಕೂಡ ಮಾಡಲ್ಲ. ವೆರಿ ವೆರಿ ರೈಟ್. ಹಾಗೆ ಆ ಸೌಂಡ್ ಅವ್ರು ಬರಿತಾ ಇರ್ತಾರೆ. ವೈಲನ್ ಪೀಸಸ್ ಇದಿದೆ, ಬೇಸ್ ನೋಟ್ಸ್ ಇದಿದೆ. ದ ಮ್ಯೂಸಿಷಿಯನ್ಸ್ ಎಲ್ಲ ಹಿಂದ್ಗಡೆ ಕೂತ್ಕೊಂಡು ಅವರವರ ಪೋರ್ಷನ್ಸ್ ಅನ್ನ ನೋಟ್ ಮಾಡ್ಕೊಂಡು ನುಡಿಸ್ತಾರೆ ವಿತೌಟ್ ಈವನ್ ಮೇಕಿಂಗ್ ಒನ್ ನೋಟ್ ಔಟ್ಸೈಡ್. ಇದನ್ನ ನಾನು ಪ್ರತ್ಯಕ್ಷವಾಗಿ ನೋಡಿದೆ. ಸೊ ಇಟ್ಸ್ ಅ ಕಂಪ್ಲೀಟ್ ಸಾಂಗ್. ಇಟ್ಸ್ ಅನ್ ಇನ್ಸ್ಟಿಟ್ಯೂಷನ್ ಬೈ ಇಟ್ ಸೆಲ್ಫ್ ಈ ಹಾಡು. ಸೊ ಯು ಹ್ಯಾವ್ ಡನ್ ಅ ಗುಡ್ ಜಾಬ್. ಲವ್ಲಿ ವರ್ಕ್ ಅಗೇನ್ ಬೈ ಅನು. ಗುಡ್ ಅಟೆಂಪ್ಟ್. ಕೀಪ್ ಇಟ್ ಅಪ್. ರೈಟ್. ಥ್ಯಾಂಕ್ ಯು ಸರ್. ಸುದೀಕ್ಷಾ ಅವರು ಇಷ್ಟು ಚೆನ್ನಾಗಿ ಹಾಡಿದಾಗ ಇಷ್ಟು ವಿಷಯಗಳು ಬರುತ್ತೆ. ಇವ್ರನ್ನ ಇಷ್ಟು ಚೆನ್ನಾಗಿ ಹಾಡಿಸಿದ್ದು ನಮ್ಮ ಮೆಂಟರ್ ಅನುರಾಧ ಭಟ್ ಅವರು. ಅನುರಾಧ ಅವರೇ, ಈ ಹಾಡನ್ನ ಗುರುವಾಗಿ ನೀವು ಅವ್ರ ಜೊತೆ ನಿಂತ್ಕೊಂಡು 4 ಸಾಲ ಹಾಡಿದ್ರೆ ಇದು ಇಳೆಯರಾಜ ಸರ್ ತಲುಪುತ್ತೆ ಅನ್ನೋ ಆಸೆ ನಮ್ಮದು. ಪ್ಲೀಸ್. What a blessing we have you with us. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.